ಸರಿ, ಈಗ ಮುಖ್ಯಮಂತ್ರಿ ಏನೋ ಸ್ವಲ್ಪ ಮಾಡ್ತಾರೆ, ಅದಕ್ಕೆ ಲಾಬಿ ಇಲ್ಲದೆ ಇರುತ್ತೇನ್ರಿ ಯಾವುದಾದ್ರೂ? ಹಾಂ, ಮನೆಯಲ್ಲೇ ಮಕ್ಕಳು ಲಾಬಿ ಮಾಡ್ತವೆ ಅಪ್ಪ ಅಮ್ಮಂದ್ರ ಜೊತೆ. ನೋಡೋಣ ವರ್ಕೌಟ್ ಹೆಂಗಾಗತ್ತೆ ಅಂತ. ಸ್ಕೀಮು ಬಿಡ್ತಾರ ಎಲ್ಲರೂ. ಲಾಬಿ ಎಲ್ಲಿ ಲಾಬಿ? ಡೆಲ್ಲಿಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಹೈಕಮಾಂಡ್ದು ಕದ ತಟ್ತಿದ್ದಾರಂತೆ. ಹೌದಾ? ಅಂದರೆ ಮೋಸ್ಟ್ಲಿ ಇವ್ರು ತಟ್ಟಿದ ತಕ್ಷಣ ಹಿಂಗೊಬ್ರು ಹಿಂಗೆ ತೆಗೆದುಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಹಾಕೊಂಬಿಡ್ತಾರೆ. ಮತ್ತು ಇನ್ನೊಬ್ಬ ಹೋಗಿ ತೊಟ್ಬೇಕಂಗಾರೆ ಮತ್ತೆ ತೆಗಿಬೇಕು, ಮತ್ತೆ ಒಂದು ತೆಗಿಬೇಕು. ಯಾವ ಕದ ರೀ ಕದ ಎಲ್ರಿ ಇದೆ ಅಲ್ಲಿ? ಕದ ತಟ್ಟಕ್ಕೆ ಇವ್ರನ್ನ ಬಿಟ್ಟಿರ್ತಾನೆ ಒಳಕ್ಕೆ ಗೇಟಲ್ಲಿ. ಯಾರನ್ನ ಎಲ್ಲಿ ಬಿಡ್ತಾರೆ? ಎಲ್ಲರೂ ಕರ್ನಾಟಕ ಭವನ ಹಿಂದೆ ಮುಂದೆ ತಿರುಗ್ತವೆ. ಅಲ್ಲಿ ಯಾರ್ದೋ ಮಂತ್ರಿಗಳ ಮನೆ ಹತ್ರ ರೌಂಡ್ ಹೊಡ್ಕತ್ತಾರೆ. ಅಲ್ಲೆಲ್ಲ ಆಚೆನಲ್ಲಿ ಒಂದು ಟೀ ಕುಡಿಯೋಕ್ಕೆ ಜಾಗ ಮಾಡ್ತಾರೆ. ಅಲ್ಲಿ ಟೀ ಕುಡಿದ್ಬಿಟ್ಟು ಮಾತಾಡ್ಕೊಂಬಂದೆ ಅಂತ ಬೆಂಬಲಿಗರಿಗೆ ಹೇಳ್ತಾರೆ. ಯಾರ್ರೀ? ಸೋನಿಯಾ ಗಾಂಧಿ ಮನೆ ಒಳಗೆ ಬಿಡ್ತಾರೇನ್ರಿ ನಿಮ್ಮನ್ನು? ಓಲಿ ರಾಹುಲ್ ಗಾಂಧಿ ಮನೆ ಒಳಗೆ ಬಿಟ್ಬಿಡ್ತಾರಾ? ಓಲಿ ಪ್ರಿಯಾಂಕಾ ಗಾಂಧಿ ಗೇಟಲ್ಲಿ ಬಂದು ನಿಂತ್ಕೊಂಡು ಕರ್ಕೊಂಡು ಹೋಗ್ತಾರ ಒಳಕ್ಕೆ? ಸರ್ ಮೊದಲಿಂದ ಕಾಂಗ್ರೆಸ್ನಲ್ಲಿ ಇದು ಜಾಸ್ತಿ ಅನ್ಸಲ್ಲ. ಹೌದು, ಡೆಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ ಹೋಗೋದೇ ದೊಡ್ಡದು ರೀ. ಯಾರನ್ನು ತೃಪ್ತಿ ಪಡಿಸಕ್ಕೆ ಹೋಗ್ತಾ ಇರ್ತಾರೆ ಅವ್ರಿಗೆ ಅವರೇ. ನಾನು ಹೋಗಿ ಬಂದೇನೋ ಖುಷಿಗೆ, ಅವ್ರಿಗೆ ಅವರೇ ಸೀರಿಯಸ್ ಅಟೆಂಪ್ಟ್ ಮಾಡಿದ್ದೀವಿ ಅಂತ. ಅಲ್ಲಿ ಯಾರೋ ಒಬ್ಬ ಲೀಡ್ರ್ ಪರಿಚಯ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವನೊಬ್ಬನ ಕಲ್ಟಿವೇಟ್ ಮಾಡಿರ್ತಾರೆ. ಅವ್ನು ಬಂದಾಗ ಇಲ್ಲಿ ಏರ್ಪೋರ್ಟಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಹೆಂಗೆ ಅವ್ನಿಗೊಂದು ಕಾರ್ ಕೊಟ್ಟಿರೋದು, ಅವನ್ನೆಲ್ಲ ಒಂಥರ ಶಾಟೆ ಕರ್ಕೊಂಡೋಗಿರೋದು, ಹಿಂಗೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಒಬ್ಬೊಬ್ಬೊಬ್ಬೊಬ್ಬೊಬ್ಬನ ಇಟ್ಟಿರ್ತಾರೆ. ಅವನ ಹತ್ರ ಹೋಗ್ತಾರೆ. ಅವನು ಡೋಂಟ್ ವರಿ ಪಟೇಲ್, ಡೋಂಟ್ ವರಿ ಗೊಡ, ಡೋಂಟ್ ವರಿ ಅನ್ಕೊಂಡು ಓಡಾಡ್ತಿರ್ತಾನೆ ಅವ್ನು ಬುರುಡೆ. ಅವನಿಗೆ ಬುಡ ಇರಲ್ಲ, ಅವರೇ ಒಳಗಡೆ ಬಿಡಲ್ಲ. ಇದು ಕಾಂಗ್ರೆಸ್ ಕತೆ. ಹೇಳಿದ್ರೆ ಕೋಪ ಮಾಡ್ಕೋತಾರೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸಿದ್ದರಾಮಯ್ಯನಿಂದ ಓಡಾಡ್ತಿರ್ತಾರೆ. ಮತ್ತೆ ಡಿ ಕೆ ಇಂದನೇ ಓಡಾಡಕ್ಕೆ ಹೋಗ್ತಾರೆ. ಅಲ್ಲ, ಕಣ್ಣು ಕಂಡ್ರೆ ನಮ್ಮ ಹೆಸರನ್ನೇ ತಗೋಬೋದು ಅಂತ ಯಾರು? ಭ್ರಮೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಗೊತ್ತಿಲ್ವಾ ಅವ್ರಿಗೆ? ಹಂಗೆಲ್ಲ ಆಗಲ್ಲ. ಮಾಡ್ಕೊಳ್ಳಿ, ಯಾವನು ಬೇಡ ಅಂತವನು ನಿಮ್ಮನ್ನು ಭೇಟಿ. ನೆಕ್ಸ್ಟ್ ಇನ್ನು ಸಿದ್ದರಾಮಯ್ಯ ಡಿ ಕೆ ಶಿಗೆ ಅಧಿಕಾರ ಯಾರ್ಯಾರು? ತಿಮ್ಮಾಪುರು, ಶಿವಾನಂದ ಪಾಟೀಲು, ರಾಘವೇಂದ್ರ ಇಟ್ನಾಳು, ಅಶೋಕ್ ಪಟ್ಟಣ್ಣು, ಸಲೀಂ ಅಹಮ್ಮದ್ದು, ಕೋನ್ ರೆಡ್ಡಿ ನೀವಾ? ಬಸನಗೌಡ ದದ್ದಲ್ಲು, ಮನಗೂಳಿ, ಶಿವಲಿಂಗೇಗೌಡರು. ಇದೇನು ಬೋರ್ಡು ಕಾರ್ಪೊರೇಷನ್ ತಗೊಂಡವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ ಅಲ್ಲ, ಅವ್ರು ಇನ್ನೊಂದು ಚಾನ್ಸ್ ನೋಡೋಣ ಅಂತ ಹೇಳ್ಬೇಕು. ಅಲ್ಲಿ ಆ ಟರ್ಮ್ ಮುಗೀತು. ಅಲ್ಲಿಗೆ ಮುಗೀತು ಸರ್. ಅದೇ ಗ್ಯಾರಂಟಿಗೆ ಯಾರೋ ಓಟ್ ಹಾಕಕ್ಕೆ ಹೋದವ್ರು ಕೇಳ್ದಂಗೆ, ಈ ಓಟ್ ಹಾಕಪ್ಪ ಗ್ಯಾರಂಟಿ ಕೊಟ್ಟಿಲ್ವಾ ಅಂದರೆ, ಆವಾಗ ಎಲೆಕ್ಷನಲ್ಲಿ ಓಟ್ ಹಾಕಿಲ್ವಾ ಅಂತ ಕೇಳಿದ್ರಂತೆ. ಈಗ ಹೊಸ ಗ್ಯಾರಂಟಿ ಹೊಸದು ಹೇಳು ಅಂದ್ರಂತೆ. ಹಂಗೆ ಇದು ಸ್ಕೀಮ್, ಇದು ಹೊಸದು. ನನ್ಗೆ ಯಾರೋ ಪೊಲಿಟಿಷಿಯನ್ಸೇ ಹೇಳಿದ್ದಿದ್ದು. ಅಣ್ಣ ಯಾವ ಲೆವೆಲ್ಗೆ ಬಂದ್ಬಿಟ್ರು ನಮ್ಮ ವೋಟ್ರುಗಳು ಅಂದರು. ಯಾಕೆ ಅಂದೆ, ಹೋಗಿ ಓಟ್ ಕೇಳಿದ್ರೆ ಇದೆಲ್ಲ ಗ್ಯಾರಂಟಿ ಇಲ್ಲ ಕೊಟ್ಟಿಲ್ವಾ, ಓಟ್ ಹಾಕ್ರಪ್ಪ ಅಂತಂದರೆ, ಆವಾಗ ಓಟ್ ಕೊಟ್ಟಿಲ್ವಾ ಅದಕ್ಕೆ ಹೊಸದು ಹೇಳು. ಹಂಗೆ ಇವರು ಅದಾಗೋಯ್ತಲ್ಲ, ಈಗ ಹೊಸದು ಹೇಳಿ. ಈಗ ಅಲ್ಲ, ಸಮಾಧಾನ ಮಾಡಕ್ಕೆ ಬೋರ್ಡ್ ಕಾರ್ಪೊರೇಷನ್ ಕೊಟ್ಟಿದ್ದು ಒಂದು. ನೀನು ಉಳಿದವ್ರಲ್ಲ, ಇನ್ನು ಕತೆಕಾಯಿ ಬೀಜ ತಿನ್ಕೊಂಡು ಕತೆ ಕಾಯ್ತಾ ಇದ್ದಾರೆ ಎಮ್ ಎಲ್ ಎಗಳು. ಬರೀ ಇವರೇ ತಗೋತಾ ಇರೋದು. ಲಿಮಿಟ್ ಮಾಡಿರಿ 3 ಟರ್ಮನ್ನು ಒಬ್ಬೊಬ್ಬ MP ಮಿನಿಸ್ಟರ್ ಇದ್ದು ಎಮ್ ಎಲ್ ಎಗೆ ಮಿನಿಸ್ಟರ್ ಆಗೋಕ್ಕೆ. ಎಸ್, ಎಕ್ಸೆಪ್ಟ್ CM ಪೋಸ್ಟು ಬಿಟ್ಬಿಟ್ಟು ಎಂಥದ್ರಿ ಅದು? ಬರೀ ಅವ್ರವ್ರೇ 6 ಟರ್ಮು 7 ಟರ್ಮು ಮಿನಿಸ್ಟ್ರುಗಳು. ಏನು ಕಡ್ದು ಕಾಮ್ಟೆ ಹಾಕಕ್ಕೆ ಇವ್ರುಗಳು. ಎಸ್, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸಗಳು ರಾಜ್ಯ ಕಾಂಗ್ರೆಸ್ನ ಪವರ್ ಸೆಂಟರ್ಗಳಾಗ್ಬಿಟ್ಟಿದೆ. ಇವತ್ತು ಸಿದ್ದರಾಮಯ್ಯ ದೆಹಲಿಗೆ ಹೋಗುವ ಮುನ್ನ ಹಲವು ಮಠಾಧೀಶರು ಭೇಟಿಯಾಗಿ ತಮ್ಮ ಸಮುದಾಯಗಳಿಗೆ ಮಂತ್ರಿ ಸ್ಥಾನ ನೀಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ, ಬೋವಿ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಕನಕಪೀಠ ಶಾಖಾ ಮಠದ ಶ್ರೀಗಳು, ಹಡಪದ ಅಪ್ಪಣ್ಣ ಶ್ರೀಗಳು, ಮಾದಾರ ಚೆನ್ನಯ್ಯ ಶ್ರೀಗಳು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ಶಾಸಕರ ಪರ ಬ್ಯಾಟ್ ಬೀಸಿದ್ದಾರೆ. ಇನ್ನು DKಶಿ ನಿವಾಸಕ್ಕೂ ಕೂಡ ಕನಕಪುರ ದೇಗುಲದ ಮಠದ ಚನ್ನಬಸವ ಸ್ವಾಮೀಜಿ ಭೇಟಿ ಕೊಟ್ಟಿದ್ದರು. ಇತ್ತ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪಗೆ DCM ಕೊಡಿ, ಬೇಳೂರು ಗೋಪಾಲಕೃಷ್ಣ ಗವಿಯಪ್ಪಗೆ ಸಚಿವ ಸ್ಥಾನ ಕೊಡಿ ಅಂತ ನಾರಾಯಣಗುರು ವಿಚಾರ ವೇದಿಕೆ ಒತ್ತಾಯಿಸಿದೆ. ನಾರಾಯಣಗುರು ವಿಚಾರ ವೇದಿಕೆ ಅಂದರೆ ಈಡಿಗೆ ಸಮುದಾಯ ಅಂದರೆ ಅವ್ರು ಸಪೋರ್ಟ್ ಮಾಡಿ ಬೋವಿನಲ್ಲಿ ಕೊಡ್ತಾರೆ ಒಂದು, ಇವ್ರು ಕೇಳದೇ ಇರಲಿ. ಎಡಗೈಯಲ್ಲಿ ಒಂದು ಕೊಡ್ತಾರೆ ಶೆಡ್ಯೂಲ್ ಕಾಸ್ಟಲ್ಲಿ, ಇವ್ರು ಕೇಳದೇ ಇರಲಿ. ಕುರುಬರಲ್ಲಿ ಒಂದು ಬಂದೇ ಬರುತ್ತೆ, 2 ಬರುತ್ತೆ ಕುರುಬರಲ್ಲಿ, 2 3 ಬರ್ಬೋದು ಕುರುಬರಲ್ಲಿ, ಬಂದುಬಿಡುತ್ತೆ. ಸ್ವಾಮೀಜಿಗಳೆಲ್ಲ ಸಿದ್ದರಾಮಯ್ಯವ್ರು ಕರೆಸಿರಲ್ಲ, ಅವ್ರನ್ನ ಇವರೇ ಹೋಗಿರ್ತಾರೆ. ಹೌದು. ಎರಡನೇದು ಅದು ಅವ್ರ ಕೆಲಸ, ನಮ್ಮ ಸಮುದಾಯವನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ, ನಾವು ಮಾಡದೆ ಇನ್ಯಾರು ಅಂತ ಅವ್ರ ಲೆಕ್ಕಾಚಾರ ಮಾಡಿರ್ತಾರೆ. ಆಲ್ರೈಟ್. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಹೊಸ ಪಕ್ಷ ಕಟ್ಟಿ ಸರ್ಕಾರ ರಚಿಸಿದ ಬೆನ್ನಲ್ಲಿ ಒಂದು ಬೆಳವಣಿಗೆ. ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ BJPಗೆ ಗುಡ್ ಬೈ ಹೇಳಿ ಹೊಸ ಪಕ್ಷ ಸ್ಥಾಪಿಸ್ತಾರಂತೆ. BJPಯವರು ರಾಜ್ಯಸಭೆಗೆ ಬನ್ನಿ ಅಂತ ಕರೆದ್ರಂತೆ. ಅವ್ರು ನಾನು ಬರಲ್ಲ ಅಂತ ಆಫರ್ ತಿರಸ್ಕರಿಸಿದಾರಂತೆ. ಬಹುಜನರ ಪ್ರಕಾರ ಅಣ್ಣಾಮಲೈ ತೀರ್ಮಾನ ಮಾಡಿದ್ದಾರೆ BJPಯನ್ನು ಬಿಡುವುದಕ್ಕೆ. ಕಾರಣ BJPಯಲ್ಲಿ ಯಾವ ಭವಿಷ್ಯವೂ ಇಲ್ಲ ಅಂತ
ಅವ್ರ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಮಕ್ಕಳ ಶಕ್ತಿ ಯಕ್ಕಂ ಜನಶಕ್ತಿ ಚಳವಳಿ ಹೆಸರಿನಲ್ಲಿ ಅವರೊಂದು ಹೊಸ ಪಕ್ಷವನ್ನು ಕಟ್ಟಿ ಯುವಕರನ್ನು ತರಬೇತಿ ಕೊಟ್ಟು ಅದರಲ್ಲಿ ತರಬೇತಿ ಮಾಡಿ ಅವ್ರನ್ನ ವಿಜಯ್ಗೆ ಪ್ಯಾರಲಲ್ಲಿ ಕಟ್ಟಬೇಕು ಅದನ್ನು ಶಕ್ತಿಯನ್ನು ಅಂತ ಅವ್ರು ಅಂದ್ಕೊಂಡಿದ್ದಾರಂತೆ. ಕಾರಣ ವಿಜಯ್ಗೆ ಪ್ರತಿರೋಧವನ್ನು ತೋರಿಸುವ ಶಕ್ತಿಯನ್ನು ಯಾರೂ ಉಳಿಸ್ಕೊಂಡಿಲ್ಲ ಈಗ ತಮಿಳುನಾಡಲ್ಲಿ ಅಂತ ಅವರ ನಂಬಿಕೆ ಇರಬಹುದು. ಅದು ಅವರಿಷ್ಟ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಒಂದು ಹಂತದಲ್ಲಿ ಲಾಸ್ಟ್ ಎಲೆಕ್ಷನಲ್ಲಿ ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಲಿಲ್ಲ, ಅವ್ರನ್ನ ಪಕ್ಕಕ್ಕಿಟ್ಟರು. ADMK ಜೊತೆ ಅವರು ಒಪ್ಪಂದ ಮಾಡ್ಕೊಂಡಿದ್ದು BJP ಅವ್ರಿಗೆ ಅದು ಇಷ್ಟ ಇರಲಿಲ್ಲ ಅಣ್ಣಾಮಲೈಗೆ. ಹಾಗಾಗಿ ಅವ್ರು ಹೆಚ್ಚು ಕಡಿಮೆ ಸುಮ್ಮನೆ ಒಂದು 4 ಕಡೆ ಪ್ರಚಾರ ಮಾಡಿದ್ರು ಅನ್ನೋದು ಬಿಟ್ಬಿಟ್ರೆ ಭಾಳ ಕಡೆ ಅವರು ದೂರನೇ ಉಳ್ಕೊಂಡಿದ್ರು. ಈಗ ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಸಕ್ಸಸ್ ಆಗುತ್ತಾ? ವಿ ಹ್ಯಾವ್ ನೋ ಐಡಿಯಾ. ಫೇಲ್ಯೂರ್ ಆಗುತ್ತಾ? ನಮಗೇನು ಗೊತ್ತಿಲ್ಲ. ಅಲ್ಲ ಸರ್, BJP ಅವರು ದೇಶದಲ್ಲಿ ಬೇರೆ ಬೇರೆ ನಾವು ಹೊಸ ಪ್ರಯೋಗ ಮಾಡ್ತೀವಿ ಅಂತಾರೆ, ಬಟ್ ತಮಿಳ್ನಾಡಲ್ಲೆಲ್ಲ ಉಲ್ಟಾ ಪ್ರಯೋಗ. ತಮಿಳ್ನಾಡು ನನ್ನ ಪ್ರಕಾರ ಇಟ್ಸ್ ಎ ಮಿಸ್ಟೇಕ್. ಏನೇ ಆಗಲಿ BJPಯಲ್ಲಿ ಅಧಿಕಾರಕ್ಕೆ ಬರ್ತಿರಲಿಲ್ಲ ಇಲ್ಲಿ ತಮಿಳ್ನಾಡು. ತಮಿಳ್ನಾಡಿಗೆ ಬೇಕಾಗಿರೋದು ಏನು ಇವಾಗ? ನನ್ನ ಪ್ರಕಾರ ತಮಿಳುನಾಡಿಗೆ ಪಶ್ಚಿಮ ಬಂಗಾಳದ ರೀತಿ ಬೇಕಾಗಿದ್ದಿದ್ದು ಒಂದು ಹೊಸ ಸೈದ್ಧಾಂತಿಕ ರಾಜಕಾರಣ. ಆ ಹೊಸ ಸೈದ್ಧಾಂತಿಕ ರಾಜಕಾರಣವನ್ನು ಯಾವ ರೂಪದಲ್ಲಿ ಮಾಡಬೇಕಾಗಿತ್ತು? ಹಿಂದುತ್ವದ ಆಧಾರ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ ಜಾಗ. ADMK DMKಗಳು ಎರಡೂ ದ್ರಾವಿಡ ಪಕ್ಷಗಳು ಮತ್ತು ಅದರ ಹೆಸರಿನಲ್ಲಿ ಅವು ಗೂಟ ಹೊಡೆಯತ್ವೆ. ಹೀಗಿದ್ದಾಗ ಹೇಗಿದ್ರೂ ಅಧಿಕಾರಕ್ಕೆ ಬರಲ್ಲ ಅನ್ನೋ BJP ಈ ವರ್ಷ ಅಧಿಕಾರಕ್ಕೆ ಬರೆದಿದ್ರೂ ಪರವಾಗಿಲ್ಲ, ನಾವು ಏಕಾಂಗಿಯಾಗಿ ಹೋರಾಟ ಮಾಡೋಣ, ಆ ವರ್ಗ ಏನಿದೆ ಹಿಂದುತ್ವದ ವರ್ಗ ಏನಿದೆ ಅದನ್ನು ಕಟ್ಟೋಣ, ಕನ್ಸಾಲಿಡೇಟ್ ಮಾಡೋಣ ಆ ವೋಟ್ಸನ್ನು, 6 ಸೀಟ್ ಆಗಲಿ ತೊಂದರೆ ಇಲ್ಲ ನಮಗೆ ಅನ್ನೋದಕ್ಕೆ ಹೋಗಬೇಕಾಗಿತ್ತು. ಆ ಬದಲು BJP ಸುಲಭ ಮಾರ್ಗವನ್ನು ಆಯ್ಕೊಂಡು ಹೇಗೋ ಮಾಡಿ ಅಡ್ಜಸ್ಟ್ ಮಾಡಿ ಪವರ್ಗೆ ಬಂದುಬಿಡೋಣ ಅಂತ. ಅವ್ರಿಗೆ TVKದ ನಿರೀಕ್ಷೆ ಇರಲಿಲ್ಲ. ಹೇಗೋ ಮಾಡ್ಕೊಂಡು ಪವರ್ಗೆ ಬಂದುಬಿಡೋಣ, ಅದು ಒಂದು ರಾಜ್ಯ ಹಿಡದೇ ಬಿಡೋಣ ಅನ್ನೋ ದುರಾಸೆಗೆ ಬಿದ್ದು ಅನದರ್ ದ್ರವಿಡಿಯನ್ ಪಾರ್ಟಿ ಜೊತೆ ಹೋಗಿ ನಿಂತ್ಕೊಂಡ್ರು. ಸೊ ಹಾಗಾಗಿ ಆ ರಾಜ್ಯದಲ್ಲಿ BJPನ ದ್ರವಿಡಿಯನ್ ಸಪೋರ್ಟರ್ಸು ನಂಬಲಿಲ್ಲ, ಹಿಂದೂ ಸಪೋರ್ಟರ್ಸು ನಂಬಲಿಲ್ಲ, ಯಾರೂ ನಂಬದೇ ಇರೋ ಸ್ಟೇಜ್. ಒಂಥರ ಏಕಾಂಗಿಯಾಗಿ ಕಮಂಗಿಗಳಾಗೋದ್ರು BJPಯವರು ಇದರಲ್ಲಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹೀ ಸೆಡ್. ಬೇಡ, ನಾವು ನಮ್ಮ ಬೇಸನ್ನು ಕಟ್ಟೋಣ, ಬೇಡ ಇದ್ರ ಸವಾಸುಗಳು. ಎಕ್ಸಾಕ್ಟ್ಲಿ ಇವತ್ತು ತಮಿಳ್ನಾಡಲ್ಲಿ ಜಾಗ ಏನಾದ್ರು ಇದ್ದರೆ ಇಲ್ಲಿ ತಮಿಳ್ನಾಡಲ್ಲಿ ಅದಿರೋದು ಸ್ಪೇಸು ಎ ಸ್ಟ್ರಾಂಗ್ ಹಿಂದೂ ಬೇಸ್ ಪಾರ್ಟಿ. ಸೊ ಕೋಪ ಬಂದಾಗ ಕಮ್ಯುನಿಟಿಗಳನ್ನ ಒಳಗೆ ಎಳ್ಕೊಂಬರ್ಬೋದು. ಅದಕ್ಕೆ ಟಿಪಿಕಲಿ ವಾಟ್ ಹ್ಯಾಪನ್ಡ್ ಇನ್ ಪಶ್ಚಿಮ ಬಂಗಾಳ. ಆದರೆ BJP ಥಾಟ್ ಅದರ್ವೈಸ್. ಅದರ ಪರಿಣಾಮ ಹೀಗಿದೆ. ಹಾಗಾಗಿ ಅಣ್ಣಾಮಲೈ ಕ್ಲಿಕ್ ಆಗಿಬಿಡುತ್ತಾ ಅಂಥದ್ದೊಂದು ರಾಷ್ಟ್ರೀಯವಾದಿ ಮತ್ತು ಹಿಂದುತ್ವವಾದಿ ಬೇಸಲ್ಲಿ ಕಟ್ಟಿಬಿಟ್ರೆ ಆಗ್ಬಿಡುತ್ತಾ ಅಂತ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ ಆಗತ್ತೋ ಇಲ್ವ. ಯಾಕಂದರೆ ವಿಜಯ್ಗೂ ಅಣ್ಣಾಮಲೈಗೂ ಕಂಪೇರ್ ಮಾಡಬಾರ್ದು, ಅದಲ್ಲ ಅದು ಕಂಪ್ಯಾರಿಸನ್ನು. ಬಟ್ ಗೊತ್ತಿಲ್ಲ ಜನ ಹೇಗೆ ನೋಡ್ತಾರೆ ನಾಳೆ ಅಂತ ಅಲ್ವಾ? ಹೌದು. ಈಗ ಬಿಟ್ವೀನ್ ಅಕಾಲಿ ದಳ ಮತ್ತು ಕಾಂಗ್ರೆಸ್ ಪಂಜಾಬ್ನಲ್ಲಿ ಜನ ಒಂದು ಹೊಸ ಸ್ಪೇಸ್ ನೋಡ್ತಿದ್ರು. ಆಪಲ್ ಅದನ್ನು ಕಂಡು ಹಿಡ್ಕೊಂಡ್ರು, ಆಪಲ್ ಅಲ್ವಾ? ಹಾಗೆ ಜನಕ್ಕೆ ಒಂದು ಹೊಸದು ಬೇಕಾಗಿದೆ, ಅದಕ್ಕೆ ಅವ್ರು ಹುಡುಕ್ತಾ ಇದ್ದಾರೆ ಅಷ್ಟೇ. ಆ ಹುಡುಕಾಟಕ್ಕೆ ನೀವು ವೇದಿಕೆ ಆಗಬೇಕಷ್ಟೆ. ಮೇ ಬಿ ಕರ್ನಾಟಕದಲ್ಲಿ ಒಂದಿನ ಅದೇ ಪರಿಸ್ಥಿತಿ ಬರಬಹುದು. ಈ ಕಾಂಗ್ರೆಸ್ ಮತ್ತು BJPಯ ಹಾವಳಿ ಮಧ್ಯೆ ಒಂದು ಸ್ಪೇಸ್ ಇದೆ, ಅದನ್ನು JDS ಫಿಲಪ್ ಮಾಡುವಂತಹ ಸಂಪೂರ್ಣ ಶಕ್ತಿಯನ್ನು ಇನ್ನೂ ಗಳಿಸಿಲ್ಲ ಅಥವಾ ಇದ್ದಿದ್ದನ್ನು ಕಳ್ಕೊಂಡ್ಬಿಟ್ಟಿದೆ. ಹೇಗೆ ಅವ್ರು ಮುಂದಕ್ಕೆ ಹೋಗ್ತಾರೆ ನಂಗೆ ಐಡಿಯಾ ಇಲ್ಲ. ಅದರ್ವೈಸ್ ದೆರ್ ಈಸ್ ಎ ಸ್ಪೇಸ್, ಆ್ಯಂಟಿ BJP ಆ್ಯಂಡ್ ಆ್ಯಂಟಿ ಕಾಂಗ್ರೆಸ್ ಸ್ಪೇಸ್ ಇದೆ ಇಲ್ಲೊಂದು. ತುಂಬ ಜನ ಬೇಸತ್ತು ಹೋಗಿದ್ದಾರೆ ಇಬ್ಬರ ಬಗ್ಗೆನೂ. ಇಬ್ಬರು ಸುಳ್ಳುಗಾರರು, ಇಬ್ಬರು ವಂಚಕರು, ಇಬ್ಬರು ನಯವಂಚಕರು, ಇಬ್ಬರು ಭ್ರಷ್ಟರು, ಇಬ್ಬರು ಲೂಟಿಕೋರರು. ಯಾವ ಅನುಮಾನವೂ ಇಲ್ಲ ಇದರಲ್ಲಿ. ಯಾವ ಅನುಮಾನ ಇದೆ? ಆರ್ಡಿನರಿ ಜನನ ಫುಟ್ಪಾತಲ್ಲಿ ಹೋಗಿ ಕೇಳಿ, ಇಬ್ಬರು ಲೂಟಿಕೋರ್ರ ಅಲ್ವಾ ಅಂತ ಹೇಳ್ತಾರೆ, ಇಬ್ಬರು ಭ್ರಷ್ಟ್ರ ಅಲ್ವಾ ಹೇಳ್ತಾರೆ. ಕೇಳಿ ಆರ್ಡಿನರಿ ಜನನ. ಅನಿವಾರ್ಯವಾಗಿ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಜಾಪ್ರಭುತ್ವದ ಉತ್ಸವದಲ್ಲಿ ಭಾಗಿಯಾಗಬೇಕು ಅನ್ನೋ ಕಾರಣಕ್ಕೆ ಬಂದು ಮತವನ್ನು ಹಾಕ್ತಿದ್ದಾರೆ. ಯಾವನೋ ಒಬ್ಬ ಹಾಳಾಗಿ ಹೋಗಲಿ ಅಂತ, ನಾನು ಮತ ಚಲಾವಣೆ ಮಾಡದೇ ಇರೋದು ಬೇಡ ಅನ್ನೋ ಕಾರಣಕ್ಕೆ. ಅದರಲ್ಲಿ ಬೆಟರ್ ಕ್ಯಾಂಡಿಡೇಟ್ ಇದ್ದರೆ ಒಬ್ಬನು ಹುಡುಕೊಂಡು ಹಾಕ್ಕೋತಿದ್ದಾರೆ ಅಷ್ಟೇ ಅವರುಗಳು. ಅದರ್ವೈಸ್ ದಿ ನ್ಯಾಷನಲ್ ಪಾರ್ಟೀಸ್ ಹ್ಯಾವ್ ಬಿಕಮ್ ಮೋಸ್ಟ್ ಆರೋಗೆಂಟ್, ಕರಪ್ಟ್, ಚೈಲ್ಡಿಶ್, ಫೂಲಿಶ್, ಕರಪ್ಟ್. ಸಿಂಪಲ್. ಜನರ ಭಾವನೆಗಳಿಗೆ ಪ್ರತಿಸ್ಪಂದನೆ ಮಾಡದೇ ಇರುವಂತಹ ಸರ್ಕಾರಗಳು ಇದ್ದಷ್ಟು ಸತ್ತರಷ್ಟು ಆ ಸರ್ಕಾರಗಳು. ಎಸ್
ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಕೇಂದ್ರದಲ್ಲಿ ರಾಷ್ಟ್ರೀಯ ಸಂಘಟಕ ಹುದ್ದೆಯೊಂದನ್ನು ಸೃಷ್ಟಿ ಮಾಡಿ ನಾಗೇಂದ್ರನಾಥ್ ತ್ರಿಪಾಠಿಗೆ ರಾಷ್ಟ್ರೀಯ ಸಂಘಟಕ ಹುದ್ದೆಯನ್ನು ನೀಡಿದ್ದಾರೆ. ಇನ್ನು ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಹಲವಾರು ಹುದ್ದೆಗಳೆಲ್ಲ ಇದೆ. ಆಗ್ಲೇ ಏನು ಮಾಡ್ತಾರೋ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಸರ್ಜರಿಗಳು ಫಲ ಕೊಡಬೇಕು ಅಂತೇನಿಲ್ಲ. ಭಾಳ ಸರಿ ಸರ್ಜರಿ ಆದಮೇಲೆ ಪೇಷಂಟ್ ಸಾಯ್ತಾನೆ. ಹೌದು, ಹೌದಲ್ಲ? ಕರೆಕ್ಟ್. ಅದೇ 3 DCM ಸರ್ಜರಿ ಪೋಸ್ಟ್ ಸರ್ಜರಿ ಪ್ರಾಬ್ಲಮ್ಸ್ ಬಂದು ಸತ್ತೋಗ್ತಾರೆ ಪೇಷಂಟ್ಸ್. ಹಾಗಾಗಿ ಬಿ ಜೆ ಪಿ ಎಂಬ ಪೇಷಂಟು, ಐ ರಿಪೀಟ್, ಬಿ ಜೆ ಪಿ ಎಂಬ ರೋಗಿ ಕರ್ನಾಟಕದಲ್ಲಿ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಹೇಗೆ ಚೇತರಿಸಿಕೊಳ್ಳುತ್ತಾನೆ ಅನ್ನೋದನ್ನು ನಾನು ಕಾದು ನೋಡ್ತೀನಿ. ರೋಗಿ, ಇನ್ನೊಂದ್ಸರಿ ರಿಪೀಟ್ ಮಾಡಿದ್ದೀನಿ. ಎಸ್, ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಸರ್ಜರಿ ಮಾಡಿನೇ ಫೇಲ್ಯೂರ್ ಆದ್ರಲ್ಲ ಸರ್. 3 DCM ಆ ಟೈಮಲ್ಲಿ ಮಾಡಿದ್ರು. ಕ್ಯಾನ್ಸರ್ ಇದ್ದಂಗೆ ಅದಕ್ಕೆ ಅವಾಗ ತೆಗೀತಿರ್ಬೇಕು. ಅದನ್ನು ತೆಗೆದ ತಕ್ಷಣ ಕ್ಯಾನ್ಸರ್ ಹೋಯಿತು ಅಂತಾನೆ ಸದ್ಯಕ್ಕೆ ಕ್ಯೂರ್ ಆಗಿರುತ್ತೆ. ನೆಕ್ಸ್ಟ್ ಈಗ ನೋಡೋಣ. ಈಗ ಅದಕ್ಕೆ ಹೇಳಿದ್ದು ರೋಗಿ ಏನಾಗತ್ತೆ ನೋಡೋಣ.